ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನಲ್ಲಿ ತುಂಗಾ ನದಿ ಒಡಲಿನಿಂದ ಅಕ್ರಮವಾಗಿ ಮರಳುಗಾರಿಕೆಯನ್ನು ನಡೆಸಲಾಗ್ತಾ ಇದೆ. ಶೃಂಗೇರಿ ದೇಗುಲಕ್ಕೆ ಬರುವ ಭಕ್ತರ ವಾಹನಗಳ ಪಾರ್ಕಿಂಗ್ ಜಾಗದಲ್ಲಿ ಅಕ್ರಮವಾಗಿ ಮರಳು ಸಾಗಾಟವನ್ನು ನಡೆಸಲಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಹಗಲಲ್ಲಿ ನದಿಯ ಮೇಲ್ಭಾಗದಲ್ಲಿ ಮರಳನ್ನ ರಾಶಿ ಹಾಕಿ ರಾತ್ರಿಯ ವೇಳೆ ಟಿಪ್ಪರ್ ಮೂಲಕ ಕೊಪ್ಪ, ಜಯಪುರ, ಬಾಳೆಹೊನ್ನೂರಿಗೆ ಸಾಗಾಟ ಮಾಡಲಾಗುತ್ತೆ. ಪ್ರತೀಕ್ ಎಂಬಾತನಿಗೆ ಸೇರಿದ ಟ್ರ್ಯಾಕ್ಟರ್, ಟಿಪ್ಪರ್ ಜೆಸಿಬಿಯನ್ನ ಸ್ಥಳೀಯರು ತಹಶೀಲ್ದಾರ್ ವಶಕ್ಕೆ ಒಪ್ಪಿಸಿದ್ದಾರೆ. ಇನ್ನು ತಹಶೀಲ್ದಾರ್ ಹಾಗೂ ಪೊಲೀಸರು ಪ್ರತೀಕ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಫಿನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಪ್ರಕರಣ ಪತ್ತೆಯಾಗಿದೆ. ಕಳೆದ ವಾರ ಬಾಳೆಹೊನ್ನೂರಿನ ಕಡಬಗೆರೆಯಲ್ಲಿ 25 ವರ್ಷದ ಯುವಕರಲ್ಲಿ ಮಂಗನ ಕಾಯಿಲೆ ದೃಢ ಆಗಿತ್ತು. ಇದೀಗ ಬಾಳೆಹೊನ್ನೂರಿನ ಮೇಲ್ಪಾಲ್ ಗ್ರಾಮದಲ್ಲಿ ಪ್ರಕರಣ ದಾಖಲಾಗಿದೆ. ಮೇಲ್ಪಾಲ್ ಗ್ರಾಮದ 46 ವರ್ಷದ ವ್ಯಕ್ತಿಯಲ್ಲಿ ಮಂಗನ ಕಾಯಿಲೆ ಪತ್ತೆಯಾಗಿದೆ. ಮಂಗನ ಕಾಯಿಲೆ ದೃಢವಾದ ಬೆನ್ನಲ್ಲೇ ಗ್ರಾಮದಲ್ಲಿ ಆತಂಕ ಹೆಚ್ಚಾಗಿದೆ. ಮಂಡ್ಯ ಮೇಲುಕೋಟೆ ರಾಜ್ಯ ಹೆದ್ದಾರಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ರಾಜ್ಯ ಹೆದ್ದಾರಿ 47ರ ಮಾರುದ್ದ ಗುಂಡಿಗಳಿಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಮಂಡ್ಯದಿಂದ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಸಂಪರ್ಕ ಕಲ್ಪಿಸುವ ರಸ್ತೆ, ಮೇಲುಕೋಟೆ ಪುಣ್ಯಕ್ಷೇತ್ರ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. 1 ವರ್ಷದಲ್ಲಿ 40ಕ್ಕೂ ಹೆಚ್ಚು ಅಪಘಾತ ಆಗಿದ್ದು 3 ಇಲ್ಲಿ ಸಾವನ್ನಪ್ಪಿದ್ದಾರೆ. ಬಿದ್ದು ಹೋದವರ ಲೆಕ್ಕವೇ ಇಲ್ಲ. 100 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ಗುಂಡಿಯಿಂದ ದಿನನಿತ್ಯ ಅಪಘಾತ ಆಗ್ತಾ ಇದೆ. ಆದರೂ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ನಾಗದೇವನಹಳ್ಳಿ ಬಳಿ ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಡಾಬಾ ಗೋಡೆ ಹಾಗೂ ಬೀಡಾ ಅಂಗಡಿಗೆ ಗುದ್ದಿದೆ. ಸದ್ಯ ರಸ್ತೆಯಲ್ಲಿ ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿ ಹೋಗಿದೆ. ಅಪಘಾತದಿಂದ ಬಸ್ನಲ್ಲಿದ್ದ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ದಶಕಗಳ ಹಿಂದೆ ಬಾವಿಯಲ್ಲಿ ಬಿದ್ದಿದ್ದ ನಾಗನಕಲ್ಲನ್ನ ಈಶ್ವರ ಮಲ್ಪೆ ಪತ್ತೆ ಮಾಡಿದ್ದಾರೆ. ಉಡುಪಿಯ ಕೋಟ ಪಡುಕೆರೆಯಲ್ಲಿ ಸ್ಥಳೀಯರ ಕನಸಲ್ಲಿ ಬಾವಿಯಲ್ಲಿ ನಾಗನಕಲ್ಲು ಇದೆ ಅಂತ ಬಂದಿತ್ತಂತೆ. ಆರೂಢ ಪ್ರಶ್ನೆಯಲ್ಲಿ ನಾಗನಕಲ್ಲು ಇದೆ ಅಂತ ಪತ್ತೆಯಾಗಿತ್ತು. 16 ವರ್ಷದ ಹಿಂದೆ ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ 11 ನಾಗನಕಲ್ಲುಗಳನ್ನು ಬುಟ್ಟಿಯಲ್ಲಿ ಇಟ್ಟು ಬಾವಿಗೆ ಇಳಿಸಲಾಗಿತ್ತು. ಮರಳಿ ತೆಗೆಯುವಾಗ 10 ಕಲ್ಲುಗಳು ಮಾತ್ರ ಪತ್ತೆಯಾಗಿತ್ತು. 1 ನಾಗನಕಲ್ಲು ಬಾವಿಯಲ್ಲೇ ಉಳ್ಕೊಂಡಿತ್ತು. ಇದೀಗ ಆ ಕಲ್ಲು ಪತ್ತೆಯಾಗಿದ್ದು ಸುಮಾರು 150 ವರ್ಷಗಳ ಹಿಂದಿನ ನಾಗಬನಕ್ಕೆ ಸೇರಿದ ಕಲ್ಲು ಅಂತ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.